ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಳಿಗಾಲಕ್ಕೆ ಸ್ಪೈಸಿಯಾದ ಕಾರ್ನ್ ಕಟ್ಲೆಟ್ನ ಈ ರೀತಿ ಏನಾದರೂ ನೀವು ಮಾಡ್ಕೊಂಡು ತಿಂದರೆ ಪದೇ ಪದೇ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸು 2 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, 1 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗುವಷ್ಟು ಕ್ಯಾರೆಟ್ ತುರಿ, 2 ಮೀಡಿಯಮ್ ಸೈಜ್ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರುವಂಥದ್ದು ಬೇಯಿಸ್ಕೊಂಡು, ಒಂದು ಕಾರ್ನು ಒಂದು ಫುಲ್ ತೊಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ದು, 2ರಿಂದ 3 ಸ್ಪೂನು ಕಾರ್ನ್‌ಫ್ಲೋರು. ಮಸಾಲ ಪದಾರ್ಥಗಳು ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಜೀರಾ ಪೌಡರು, ಗರಂ ಮಸಾಲ ಇಷ್ಟು ಮಸಾಲ ಪದಾರ್ಥಗಳನ್ನು ನಾನು ತೊಗೊಂಡಿದ್ದೀನಿ. ಅದು ಯಾವ್ಯಾವ ಅಳತೆಲಿ ಅಂತ ನಾನು ಮಿಕ್ಸ್ ಮಾಡ್ಕೊಳ್ಳುವಾಗ ಹೇಳ್ತೀನಿ. ಇಷ್ಟು ಇಂಗ್ರೀಡಿಯೆಂಟ್ಸು ಫಸ್ಟು ತೆಗೆದಿಟ್ಕೊಂಬಿಡಿ. ತೆಗೆದಿಟ್ಕೊಂಬಿಟ್ರೆ ನಿಮಗೆ ರೆಸಿಪಿನ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲ ಅಂತ ಅಂದರೆ ಗಡಿಬಿಡಿ ಆಗುತ್ತೆ, ಕಸಿಬಿಸಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪಂತೂ ಬೇಕೇ ಬೇಕು. ಮೊದಲಿಗೆ ಒಂದು ಬೌಲನ್ನು ತೊಗೊಂಡು ಅದಕ್ಕೆ ತೆಗೆದಿಟ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ಹಾಕಬೇಕು. ಮೊದಲು 2 ಮೀಡಿಯಮ್ ಸೈಜ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಬೇಕು. ಅದಾದ ನಂತರ 1 ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದನ್ನು ಹಾಕಬೇಕು. ತುಂಬ ಈಸಿ ಮತ್ತು ಕ್ವಿಕ್ ರೆಸಿಪಿ ಇದು. ನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಅದಾದ ನಂತರ 1 ಹಿಡಿಯಷ್ಟು ಕ್ಯಾರೆಟ್ ತುರಿಯನ್ನು ಹಾಕ್ಕೋಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸು ಟೇಸ್ಟ್ ಕೊಡುತ್ತೆ ಕಟ್ಲೆಟ್ಗೆ. ಅದಾದ ನಂತರ 2 ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿರೋವಂಥದ್ದು ಸ್ಮ್ಯಾಶ್ ಮಾಡಿರೋವಂಥದ್ದನ್ನ ಹಾಕ್ಕೋಬೇಕು. 1 ಮೀಡಿಯಮ್ ಸೈಜು ಜೋಳವನ್ನು ನಾನು ಕಟ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡು ಅದನ್ನು ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ, ಬಾಯ್ಲ್ಡ್ ಕಾರ್ನ. ಇದು ಕಾರ್ನ್ ಕಟ್ಲೆಟ್ ಆಗಿರೋದ್ರಿಂದ ಇದೇ ತುಂಬ ಇಂಪಾರ್ಟೆಂಟು. ನಂತರ 2ರಿಂದ 3 ಸ್ಪೂನು ಕಾರ್ನ್‌ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ಲೆಟ್ ಅಂತ ಬಂದಾಗ ನೀವು ಕಾರ್ನ್‌ಫ್ಲೋರ್ ಮಾತ್ರ ಹಾಕ್ಕೋಬೇಕು. ಬೇರೆ ಹಿಟ್ಟನ್ನು ಹಾಕ್ಕೊಂಡ್ರೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು ಅದೆಲ್ಲ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನಂತರ 1 ಸ್ಪೂನು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸ್ಪೈಸಿ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದರೆ ಎಲ್ಲದರಲ್ಲೂ ಸ್ಪೈಸಿ ಇದ್ದೇ ಇರುತ್ತೆ. ಸೊ ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೋಬೋದು, ಇನ್ನೂ ಜಾಸ್ತಿ ಹಾಕ್ಕೋಬೋದು. ಖಾರ ಕಡಿಮೆ ತಿನ್ನೋರು ಹಾಫ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್ನಾದರೂ ಹಾಕ್ಕೋಬೋದು. ಒಂದೊಂದಾಗೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಯಾವ್ದ್ಯಾವುದು ಅಂತ. ನಂತರ 1 ಸ್ಪೂನು ಚಾಟ್ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ನಾನು. ಇದೇ ಥರ ಒಂದೊಂದಾಗೆ ಮಸಾಲ ಪದಾರ್ಥಗಳು ಮತ್ತು ಎಲ್ಲ ಮಸಾಲ ಪದಾರ್ಥಗಳು ಡಿಫ್ರೆಂಟ್ ಸ್ಟೈಲ್ ಕೊಡುತ್ತೆ. ನಂತರ 1 ಸ್ಪೂನು ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಅದರದ್ದೇ ಶೈಲಿಯಾಗಿ ಟೇಸ್ಟ್ ಕೊಡುತ್ತೆ. ಆದ್ದರಿಂದ ಹಾಕೊಂಡ್ಮೇಲೆ ನಿಮಗೆ ಎಲ್ಲ ಸೇರಿ ಒಂದು ಟೇಸ್ಟ್ ಕೊಡುತ್ತಲ್ಲ, ಆವಾಗಿನ್ನೂ ಸಖತ್ತಾಗಿರುತ್ತೆ. ಅದಾದ ನಂತರ 1 ಸ್ಪೂನು ಜೀರಾ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದರದ್ದೇ ಆದಂತಹ ಒಂದು ರುಚಿಯನ್ನು ಕೊಡುತ್ತೆ, ಸ್ಪೈಸಿ ಆಗಿರುತ್ತೆ. ನಂತರ 1 ಸ್ಪೂನು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರು ಸಹ ಸ್ಪೈಸಿ, ಮೆಣಸಿನ ಪೌಡರು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಫ್ ಸ್ಪೂನು, ನಿಮ್ಮ ಇಷ್ಟ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ, ಅಡಿಷ್ನಲ್ ಆಪ್ಷನ್ ಥರ. ನಂತರ ಹಾಫ್ ಪೀಸ್ ಆಫ್ ಲೆಮನ್ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ತುಂಬ ಟೇಸ್ಟ್ ಕೊಡುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಿನ ಅಂಶ ಇರುತ್ತೆ ಎಲ್ಲದರಲ್ಲೂ, ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ. ಬೇಕಿದ್ದರೆ ನೀವು ನೀರನ್ನು ಆ್ಯಡ್ ಮಾಡ್ಬೋದು. ಇಷ್ಟೂ ಇಂಗ್ರೀಡಿಯೆಂಟ್ಸು ಸೇರಿ ಒಟ್ಟಾಗಿ ಕಟ್ಲೆಟ್ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಅದರಲ್ಲೂ ಚಳಿಗಾಲದಲ್ಲಂತೂ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವ್ರಿಗೆ ಆಗಿರ್ಬೋದು, ಅಥವಾ ವೃದ್ಧರಿಗೆ ಆಗಿರ್ಬೋದು, ಎಲ್ರಿಗೂ ಸಹ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಚಳಿಗಾಲದಲ್ಲಿ ಸಂಜೆ ಟೈಮಲ್ಲಿ. ಸೊ ಈ ಥರ ನೀವು ಕಟ್ಲೆಟ್ ಮಾಡ್ಕೊಂಡು ತಿಂತಾಯಿದ್ರೆ ಸಾಸ್ ಜೊತೆ ಅಥವಾ ಟೊಮೊಟೊ ಕೆಚಪ್ ಜೊತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರಬೇಕು ಅಂತ ಅನಿಸುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೇನಾದರೂ ನೀವು ಮಾಡ್ತಾಯಿದ್ರೆ ಖಾರ ಮಸಾಲ ಪದಾರ್ಥಗಳನ್ನು ನೋಡಿಕೊಂಡು ಹಾಫ್ ಸ್ಪೂನೇ ಹಾಕ್ಕೊಳ್ಳಿ. ತುಂಬ ಖಾರ ಆದರೆ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ. ಖಾರ ತಿನ್ನೋ ಅಂಥ ಮಕ್ಕಳಿದ್ರೆ ಅವರಿಗೆ ಈ ಒಂದು ಅಳತೆಯಲ್ಲೇ ನೀವು ಕಟ್ಲೆಟ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಸಹ ಇಷ್ಟ ಆಗುತ್ತೆ, ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ. ನೀವು ನಾರ್ಮಲ್ ಬಜ್ಜಿ, ವಡೆ ಎಲ್ಲ ಮಾಡ್ಕೊಳ್ತೀರಲ್ಲ, ಅದನ್ನು ಬೋಂಡ ಎಲ್ಲನೂ ಮಾಡ್ಕೊಳ್ತಾನೆ ಇರ್ತೀರ. ಸೊ ಈ ಥರ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡಿದ್ರೆ ಹೊಸ ರುಚಿ ಚೆನ್ನಾಗಿರುತ್ತೆ, ಹೊಸ ಥರ ಅನುಭವವಾಗುತ್ತೆ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ, ಪಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಏಕೆಂದರೆ ಕಾರ್ನ್ ತುಂಬ ಚೆನ್ನಾಗಿರುತ್ತೆ.
ಕಾರ್ನ್ನ ನೀವು ಸ್ವಲ್ಪ ಗ್ರೈಂಡ್ ಮಾಡಾದರೂ ಹಾಕ್ಬೋದು. ಈ ಥರ ಹಾಕ್ಕೊಂಡ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಯಾಕೆಂದರೆ ಕಾರ್ನು ಹಾಗೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಬಾಯ್ಲ್ಡ್ ಕಾರ್ನ. ನಂತರ ಒಂದು ಪ್ಯಾನಲ್ಲಿ 2ರಿಂದ 3 ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು ಕಾದ ನಂತರ ಒಂದೊಂದಾಗೆ ಈ ಒಂದು ಕಟ್ಲೆಟ್ ಮಿಶ್ರಣವನ್ನು ಏನು ಮಾಡ್ಕೊಂಡಿರ್ತೀರ ಅದನ್ನು ಒಂದೊಂದೇ ಉಂಡೆ ಮಾಡಿಕೊಂಡು ಅದನ್ನು ತಟ್ಟಿ ತವದ ಮೇಲೆ ಹಾಕಬೇಕು. ನಾನು ಸ್ವಲ್ಪ ಬಿಗ್ ಸೈಜ್ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಸ್ಮಾಲ್ ಸೈಜ್ ಕಟ್ಲೆಟ್ ಆದರೂ ಮಾಡ್ಕೋಬೋದು ನೀವು. ನಾನು ಅದನ್ನು ನೆಕ್ಸ್ಟ್ ಸೆಕೆಂಡ್ ಟೈಮ್ ಅದನ್ನು ಮಾಡ್ತೀನಿ, ನೀವೇ ನೋಡ್ತೀರಾ. ಸೊ ಫಸ್ಟು ಅಟೆಂಪ್ಟಲ್ಲಿ ನಾನು ಬಿಗ್ ಸೈಜ್ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಸೊ ನನಗೆ ಈ ಶೈಲಿಯಲ್ಲಿ ಟ್ರೈ ಮಾಡೋಣ ಅಂದರೆ ನಾನು ನಾರ್ಮಲಿ ಕಟ್ಲೆಟ್ ಮಾಡುವಾಗ ಸ್ಮಾಲ್ ಬಾಲ್ ಥರ ಮಾಡಿಕೊಂಡು ಅದನ್ನು ತಟ್ಟಿ ತವಾದ ಮೇಲೆ ಹಾಕಿ ಈ ಥರ ಬೇಯಿಸ್ಕೊಳ್ತಾ ಇದ್ದೆ. ಬಟ್ ಈ ಥರ ದೊಡ್ಡ ಸೈಜಲ್ಲಿ ಕಟ್ಲೆಟ್ ನಾನು ಯಾವತ್ತೂ ಮಾಡಿರಲಿಲ್ಲ. ಸೊ ಈ ಥರ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದೊಂದಾಗೆ ಸೇಮು ದಪ್ಪ ಉಂಡೆ ಮಾಡಿಕೊಂಡು ತಟ್ಟಿ ಅದನ್ನು ತವದ ಮೇಲೆ ಹಾಕಬೇಕು. ಇದು ಬೇಯೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಯಾಕೆ ಅಂತಂದರೆ ಬಿಗ್ ಸೈಜು ಮತ್ತು ತಿಕ್ಕಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಬೇಯೋದಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ. ಹಂಗಂದ್ಬಿಟ್ಟು ಬೇಯಬೇಕು ಅಂದ್ಬಿಟ್ಟು ನೀವು ಜಾಸ್ತಿ ಉರಿ ಇಟ್ಬಿಟ್ಟು ಬೇಯಕ್ಕೆ ಬಿಟ್ಬಿಟ್ಟು ಏನೋ ಬೇರೆ ಕೆಲಸ ಮಾಡ್ಕೊಳಕ್ಕೋದ್ರೆ ಫುಲ್ಲು ಸೀದು ಕರಕಲಾಗ್ಬಿಡುತ್ತೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ನೀಟಾಗಿ ಒಂದೊಂದನ್ನೇ ಹಾಕಿ ನೋಡಿ, ಈ ಒಂದು ತವಾದಲ್ಲಿ 4 ಕಟ್ಲೆಟ್ ಇಡ್ಸೋ ಥರ ನಾನು ದೊಡ್ಡ ಸೈಜಲ್ಲಿ ಮಾಡಿ ಹಾಕ್ತಾಯಿದ್ದೀನಿ. ನೀವು ಇದೇ ಥರ ಹಾಕಿದ್ರೆ ಅಂದರೆ 2 ತಿನ್ನೋರು 3 ತಿನ್ನೋದ್ರ ಬದಲು 1 ತಿನ್ಬೋದು, ಚೆನ್ನಾಗಿರುತ್ತೆ. ಬೇಯಬೇಕು, ಯಾಕೆಂದರೆ ಸ್ವಲ್ಪ ತಿಕ್ಕಾಗಿದೆ ಅಲ್ವಾ. ಸೊ ಒಳಗಡೆ ಎಲ್ಲ ಸ್ವಲ್ಪ ಹಿಟ್ಟು, ಮಸಾಲ ಪದಾರ್ಥಗಳು ಮತ್ತು ಕಾರ್ನ್ ಎಲ್ಲ ಇರುತ್ತೆ, ಮತ್ತು ಕ್ಯಾಪ್ಸಿಕಮ್, ಆನಿಯನ್, ಕ್ಯಾರೆಟ್ ಅದೆಲ್ಲ ಬೇಯಬೇಕು. ಅದಕ್ಕೋಸ್ಕರ ಬೇಯೋದಕ್ಕೆ ನೀವು ಸಮಯ ಕೊಡಬೇಕು. 5ರಿಂದ 10 ನಿಮಿಷದಲ್ಲಿ ಬೇಯುತ್ತೆ. ಅದು ನಿಮಗೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದರೆ, ಕ್ರಿಸ್ಪಿ ಆಗೋದೇನು ಬೇಡ, ಅರ್ಧಂಬರ್ಧ ಬೆಂದರೂ ಪರವಾಗಿಲ್ಲ ಅಂತಂದರೆ 5 ಮಿನಿಟ್ಸಲ್ಲಿ ನೀವು ತೆಗೆದ್ಬಿಟ್ಟು ತಿನ್ಬೋದು. ಸೊ ಆಪ್ಷನ್ ಈಸ್ ಯುವರ್ಸ್. ಯಾವ ಥರ ಕೆಲವರಿಗೆ ತುಂಬ ಕ್ರಿಸ್ಪಿಯಾಗಿರಬೇಕು, ಯಾವುದೇ ಐಟಮ್ ಆದ್ರೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡು ತಿಂತಾರೆ. ಕೆಲವರಿಗೆ ಅರ್ಧಂಬರ್ಧ ಬೇಯಬೇಕು, ತುಂಬ ಬೇಯೋದು ಇಷ್ಟ ಆಗೋಲ್ಲ, ನಾರ್ಮಲ್ಲಾಗಿ ಬೇಯೋದು ಇಷ್ಟ ಆಗುತ್ತೆ, ಆ್ಯಾವ್ರೇಜಾಗಿ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಫ್ರೈ ಮಾಡ್ಕೊಳ್ಳಿ. ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀವು ಅದನ್ನು ತಿರುವಾಕಿ. ಬೆಂದಿಲ್ಲ ಅಂತಂದರೆ ಅದನ್ನು ನೀವು ತಿರುವಾಕೋದು ತುಂಬ ಕಷ್ಟ ಆಗುತ್ತೆ. ನೋಡಿ, ನಾನು ಇದರಲ್ಲಿ ತಿರುವಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅದು ಇನ್ನೂ ಸಹ ಬೆಂದಿರಲಿಲ್ಲ. ಸೊ ನೋಡ್ಕೊಂಡು ಬೇಯಿಸ್ಕೋಬೇಕು ನೀವು. ಅದಕ್ಕೆ ನಾನು ಇನ್ನೊಂದು ಸರ್ತಿ ಪ್ಲೇಟನ್ನು ಮುಚ್ಚಿದೆ, ಇನ್ನೂ ಚೆನ್ನಾಗಿ ಬೇಯಲಿ ಅಂತ. ತುಂಬ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬಾರ್ದು, ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಬೇಯಿಸಬೇಕು. ನೋಡಿ, ಬೆಂದಿಲ್ಲ ಅಂತಂದರೆ ಅದು ಪೀಸ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಬೆಂದಿದ್ರೆ ಮಾತ್ರ ಅದನ್ನು ತಿರುವಾಕಿ, ಚೆನ್ನಾಗಿ ಬೆಂದಿರುತ್ತೆ. ಯಾಕೆಂದರೆ ಕಾರ್ನ್ಫ್ಲೋರ್ ಒಂದೇ ಇಲ್ಲಿ ಹಿಟ್ಟಿರೋದು, ಬೇರೆ ಇನ್ಯಾವ ಹಿಟ್ಟು ಇಲ್ಲ. ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಗ ಬೇಯುತ್ತೆ. ಮತ್ತು ತರಕಾರಿಗಳು ಅಂತಂದರೆ ಕ್ಯಾಪ್ಸಿಕಮ್ಮು, ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು. ಕ್ಯಾಪ್ಸಿಕಮ್ಮು ಮತ್ತು ನೀವು ಆನಿಯನ್ನ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬೇಗನೂ ಬೇಯುತ್ತೆ. ಇನ್ ಕೇಸ್ ಸ್ವಲ್ಪ ಬೇಗ ನೀವು ತೆಗ್ದಾಕ್ಬಿಟ್ರೂ ತಿನ್ನೋಕ್ಕೂ ರುಚಿಕರ ಆಗಿರುತ್ತೆ. ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಬೇಡಿ, ಯಾವುದೇ ತರಕಾರಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಸೈಡು ಬೆಂದಿತ್ತು, ಇನ್ನೊಂದು ಸೈಡ್ ಬೇಯಬೇಕು. ಇವಾಗ ನೋಡಿ, ಈ ಥರ ಸ್ವಲ್ಪ ಡಾರ್ಕ್ ಬ್ರೌನ್ ಆಗೋವರೆಗೂ ಬೇಯಿಸಿದ್ರೆ ಅದು ಬೆಂದಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅರ್ಧಂಬರ್ಧ ಬೆಂದರೆ ಒಂಚೂರು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸೊ ಇಟ್ಟಿಟ್ಟೆ ಬಾಯಿಗೆ ಸಿಕ್ಕುತ್ತೆ, ಆವಾಗ ಇನ್ನೂ ಚೆನ್ನಾಗಿರೋದಿಲ್ಲ. ಕಾರ್ನ್ಫ್ಲೋರ್ ಒಂದೇ ಆದ್ರೂ ಬೇಯಿಸಬೇಕು ನೀವು, ಬೆಂದ ಮೇಲೆ ತಿಂದರೆ ಚೆನ್ನಾಗಿರುತ್ತೆ. ಇನ್ನೊಂದು ಸೈಡು ಚೆನ್ನಾಗಿ ಬೇಯ್ತಾ ಇದೆ. ವಡೆ ಥರ ನೋಡಿದ್ರೆ ಅನಿಸೋದು ಕಡಲೆಬೇಳೆ ಅಥವಾ ತಣ್ಣೀನ ಬೇಳೆ ವಡೆ ಥರ ಫೀಲ್ ಆಗುತ್ತೆ. ಬಟ್ ನಾವು ವಡೆ, ಬೋಂಡ, ಬಜ್ಜಿ ಐಟಮ್ಸ್ನೆಲ್ಲ ಆಯಿಲ್ ಒಳಗಡೆ ಹಾಕಿ, ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಆಯಿಲ್ ಒಳಗಡೆ ಹಾಕಿ ಬೇಯಿಸೋದು. ಇದು ಜಸ್ಟು ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ತವಾದ ಮೇಲೆ ಬೇಯಿಸೋವಂಥದ್ದು ಕಟ್ಲೆಟು. ಬೆಂದಿದೆ ಕಟ್ಲೆಟು. ಸೊ ನಾನು ಚೆಕ್ ಮಾಡ್ತಾಯಿದ್ದೀನಿ, ಇನ್ನೊಂದು ಸೈಡು ಬೆಂದಿದೆಯಾ ಇಲ್ವಾ, ಬೇಯಿಸ್ಬೇಕಾ ಅಂತ ನಾನು ಒಂದೊಂದೂ ತೆಗೆದು ನೋಡ್ತಾಯಿದ್ದೀನಿ. ಬೆಂದಿದೆ ಅಂತ ನಿಮಗೆ ಕನ್ಫರ್ಮ್ ಆದರೆ ಅದನ್ನು ತೆಕ್ಕೋಬೋದು. ಕಾರ್ನ್ ಅಂತೂ ಒಂದು ಫುಲ್ ಕಾರ್ನ್ ತೊಗೊಂಡಿದ್ದೀನಲ್ಲ, ಸ್ವಲ್ಪ ಜಾಸ್ತಿನೇ ಇತ್ತು. ಕಾರ್ನ್ ಕಾಳುಗಳು ಚಿಕ್ಕದು ಇರಲಿಲ್ಲ, ತುಂಬ ದಪ್ಪನೂ ಇರಲಿಲ್ಲ, ಮೀಡಿಯಮ್ ಸೈಜ್ ಇತ್ತು. ಸೊ ನಾನಿವಾಗ ಬೆಂದಿರುವಂತಹ ಕಾರ್ನ್ ಕಟ್ಲೆಟನ್ನು ತೆಗಿತಾ ಇದ್ದೀನಿ.
ಯಾಕೆಂದರೆ ನೀವು ಅಲ್ಲೇ ಬಿಟ್ಬಿಟ್ಟು ಬೇರೆ ಏನಾದರೂ ಕೆಲಸ ಇತ್ತು ಬೇಯಲಿ ಅಂತ ಹೋಗ್ಬಿಟ್ರೆ ಫುಲ್ ಸೀದೋಗ್ಬಿಡುತ್ತೆ, ಆವಾಗ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ. ಸೊ ನೋಡಿಕೊಂಡು ಬೇಯಿಸ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೇಸ್ಟು ಸಹ ಸಖತ್ತಾಗಿತ್ತು. ನಾನು ಮುಂಚೆ ಮಾಡಿದ್ದೆ, ಕಾರ್ನ್ ಮಾಡಿರಲಿಲ್ಲ, ನಾನು ನಾರ್ಮಲ್ ವಿತೌಟ್ ಕಾರ್ನ್ ಮಾಡಿದ್ದೆ ಕಟ್ಲೆಟು. ಹಾಗೆ ಜಸ್ಟ್ ಟ್ರೈ ಮಾಡಿದ್ದೆ, ಅಥವಾ ತಿನ್ನಬೇಕು ಅನ್ಸ್ದಾಗ ಮಾಡ್ಕೊಂಡು ತಿಂತಾ ಇರ್ತೀನಿ ಕಟ್ಲೆಟ್ನ. ಮತ್ತು ನಾನು ಲಾಸ್ಟ್ ಮಂತು ಸಹ ಒಂದು ಸತಿ ಟ್ರೈ ಮಾಡಿದ್ದೆ ಹೇಗೆ ಬರುತ್ತೆ ಕಟ್ಲೆಟ್ ಅಂತ. ಸೊ ಅದು ಪ್ಯಾಟ್ರನ್ನು ಒಂದೆರಡು ಸತಿ ಮಾಡಿದ್ಮೇಲೆ ನನಗೆ ಚೆನ್ನಾಗಿ ಅದು ಮಾಡೋದಕ್ಕೆ ಗೊತ್ತಾಯಿತು. ಯಾವುದೇ ಐಟಮ್ ಆಗಲಿ ನಾವು ಒಂದು ಸತಿ ಹೊಸದಾಗಿ ಏನಾದರೂ ಟ್ರೈ ಮಾಡ್ತೀವಿ ಅಂತಂದರೆ ಕರೆಕ್ಟಾಗೇ ಆಗುತ್ತೆ, ಕರೆಕ್ಟಾಗೇ ಆಗಬೇಕು ಆ ಥರ ಏನಿಲ್ಲ. ಆಗದೇನೂ ಇರ್ಬೋದು, ಆಗ್ಲೂಬೋದು. ಸೊ ಒಂದು ಸತಿ ಚೆನ್ನಾಗಿ ಬರಲಿಲ್ವಾ ರೆಸಿಪೀಸು, ಇನ್ನೊಂದು ಸತಿ ಟ್ರೈ ಮಾಡಿ, ಮತ್ತೆ ಬರಲಿಲ್ವಾ ಮತ್ತೆ ಟ್ರೈ ಮಾಡಿ. ಬಟ್ ನೀವು ಯಾವುದೇ ಕೆಲಸವನ್ನು, ಯಾವುದೇ ಅಡುಗೆಯನ್ನು ಫಸ್ಟ್ ಟೈಮ್ ಮಾಡಿ ಫೇಲ್ಯೂರ್ ಆಯಿತು ಅಂತ ಹಿಂದೆ ಹೆಜ್ಜೆ ಇಡಬೇಡಿ. ಸೆಕೆಂಡ್ ಟೈಮು ಅನುಭವದಿಂದ ನೀವು ಶುರು ಮಾಡ್ತೀರಾ. ಅದಕ್ಕೋಸ್ಕರ ಯಾವುದೇ ಕೆಲಸ ಆದ್ರೂ ಮರಳಿ ಪ್ರಯತ್ನವ ಮಾಡು, ಯಾವತ್ತೂ ಸಹ ಹಿಂಜರಿಬೇಡ. ಸೊ ಅದೇ ಥರ ನಾನು ನನ್ನ ಕುಕ್ಕಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತಿಲ್ಲದೆ ಇರೋ ರೆಸಿಪೀಸ್ನೂ ಸಹ ನಾನು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ರೆಸಿಪೀಸು ನಾನು ಫಸ್ಟ್ ಟೈಮ್ ಮಾಡೋಕ್ಕೆ ಹೋದಾಗ ಅದು ಕರೆಕ್ಟಾಗಿ ಆಗಿರಲಿಲ್ಲ. ಅದನ್ನು ನಾನು ಇನ್ನೊಂದು ಸತಿ ಅಯ್ಯೋ ಬೇಡಪ್ಪ ಅದು ಸರಿಯೇ ಬರೋದಿಲ್ಲ, ಅದನ್ನು ನಾನು ಮಾಡಲ್ಲ ಅಂತ ನಾನು ಹಿಂಜರಿತಾ ಇದ್ದೆ ಮುಂಚೆ ಎಲ್ಲ. ಇವಾಗ ಆಫ್ಟರ್ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಥರ ರೆಸಿಪೀಸ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲದೆ ಇರೋ ರೆಸಿಪಿ, ನಾನು ಟ್ರೈ ಮಾಡಿಲ್ಲದೆ ಇರೋ ರೆಸಿಪೀಸ್ನ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಸ್ಮಾಲ್ ಸೈಜ್ ಕಟ್ಲೆಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಅಟೆಂಪ್ಟಲ್ಲಿ ಬಿಗ್ ಸೈಜ್ ಏನು ದಪ್ಪ ಉಂಡೆ ಮಾಡಿಕೊಂಡು ತಟ್ಟಿ ಅದನ್ನು ತವಾದ ಮೇಲೆ ಹಾಕ್ತಾಯಿದ್ದೆ. ಸೇಮ್ ಆ್ಯಸ್ ಯೂಶ್ವಲ್ 2 to 3 ಸ್ಪೂನು ಆಯಿಲ್ ಹಾಕ್ಕೊಂಡದ್ದು. ಅದಾದಮೇಲೆ ನಾನು ಕಟ್ಲೆಟ್ನ ಉಂಡೆ ಮಾಡಿ ತಟ್ಟಿ ಹಾಕ್ತಾಯಿದ್ದೆ. ಇವಾಗ ಅದಕ್ಕಿಂತ ಸ್ವಲ್ಪ ಕಡಿಮೆ ಸೈಜು, ಆವಾಗ 4 ಹಿಡಿಸ್ತಾಯಿತ್ತು, ಇವಾಗ ಇನ್ನೂ ಮೋರ್ ದ್ಯಾನ್ 4 ಹಿಡಿಸ್ತಾ ಇದೆ ತವಾದ ಮೇಲೆ. ಸೊ ತಟ್ಟಿ ತವಾದ ಮೇಲೆ ಹಾಕಿ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಸೇಮ್ ಅದೇ ಫಸ್ಟ್ ಅಟೆಂಪ್ಟಲ್ಲಿ ಯಾವ ಥರ ತಟ್ಟಿ ಹಾಕಿದ್ರಿ ಅದೇ ಒಂದು ಪ್ಯಾಟ್ರನ್ನು, ಬಟ್ ಸೈಜು ಇದು ಚಿಕ್ಕ ಸೈಜು. ನೋಡಿ ಬೆಂದಿಲ್ಲ ಅಂತಂದರೆ ನಿಮಗೆ ತಿರ್ವಾಕೋಕ್ಕಾಗಲ್ಲ, ನೋಡಿ ಅದು ಪೀಸ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಬೆಂದ ಮೇಲೆ ನೀವು ತಿರ್ವಾಕಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ನೀವು ದೋಸೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಕಟ್ಲೆಟ್ ಆಗಿರ್ಬೋದು, ಬೆಂದ ಮೇಲೆ ತಿರ್ವಾಕಬೇಕು. ಬೆಂದಿಲ್ಲ ಅಂತಂದ್ರೂ ತಿರ್ವಾಕಕ್ಕೆ ಹೋದರೆ ಎಲ್ಲ ಪೀಸ್ ಆಗುತ್ತೆ ಅಷ್ಟೆ. ಸೊ ನಾನು ನೋಡ್ಕೊಳ್ತಾ ಇದ್ದೀನಿ ಬೆಂದಿದೆಯಾ ಇಲ್ವಾ, ಬೆಂದಮೇಲೆ ತೆಗ್ದಾಕೋಣ ಅಂದ್ಬಿಟ್ಟು ನಾನು ಒಂದು ಸೌಟ್ ಜೊತೆ ಒಂದು ಸ್ಪೂನ್ ತೊಗೊಂಡು ಮಗ್ಚಾಕ್ತಾ ಇದ್ದೀನಿ. ಎಲ್ಲರೂ ಇಷ್ಟಪಟ್ಟು ತಿಂದರು ಮನೆಯಲ್ಲಿ, ಚೆನ್ನಾಗಿ ಬಂದಿತ್ತು. ಯಾಕೆಂದರೆ ನಾನು ಮುಂಚೆನೂ ಟ್ರೈ ಮಾಡಿದ್ದೆ, ಕಟ್ಲೆಟ್ ಮಾಡೋ ಅಭ್ಯಾಸ ಇತ್ತು, ಅದಕ್ಕೆ ನನಗೆ ಇದು ಈಸಿಯಾಗಿ ಬಂತು. ನನಗೆ ಬಟ್ ಅಳತೆ ಏನು ಇಷ್ಟೇ ಅಳತೆ ತೊಗೋಬೇಕು ಅಂತ ಏನಿರಲಿಲ್ಲ. ಸುಮ್ಮನೆ ನಾನು ಅಂದಾಜು ಮೇಲೆ ತೊಗೊಂಡಿದ್ದು 2 ಆನಿಯನ್ನು, 1 ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಒಂದು ಸ್ಮಾಲ್ ಸೈಜು, ಕೊತ್ತಂಬರಿ ಸೊಪ್ಪು ಎಲ್ಲ ನಾನು ಸುಮ್ಮನೆ ಹಾಗೆ ಎಷ್ಟು ಬೇಕಷ್ಟು ತೊಗೊಂಡಿದ್ದು. ಇಷ್ಟೇ ಅಷ್ಟೇ ತೊಗೋಬೇಕು ಅಂತ ಏನು ತೊಗೊಳ್ಳಿಲ್ಲ. ಹಾಗೆಯೇ ಎಷ್ಟು ಮಾಡಬೇಕು ಅಂತ ಏನು ಅಳತೆ ಏನೂ ಇರಲಿಲ್ಲ, ಹಾಗೆಯೇ ಮಾಡಿದ್ದು. ಹಾಗೇನೂ ಚೆನ್ನಾಗಿ ಬಂದಿತ್ತು. ಸೊ ಇನ್ನು ನೀವು ಅಳತೆ ಮಾಡಿ ಏನಾದರೂ ಮಾಡಿದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಕಟ್ಲೆಟ್ ಅಂತಂದರೆ ಕಾರ್ನ್ ಕಟ್ಲೆಟೇ ಆಗಬೇಕು ಅಂತ ಇಲ್ಲ, ನೀವು ಬೇರೆ ಥರ ಕಟ್ಲೆಟು ಮಾಡ್ಬೋದು, ವಿತೌಟ್ ಕಾರ್ನು ಮಾಡ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ಬಟ್ ಕಾರ್ನ್ ಹೇಗೆ ಅಂತ ಅಂದರೆ ನೀವು ಕಟ್ಲೆಟ್ ತಿನ್ನುವಾಗ ಕಾರ್ನ್ ಬೆಂದಿರೋದು ಬಾಯಿಗೆ ಸಿಗುತ್ತೆ, ಹದವಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಅದು ಬೆಂದಿರೋದು ಬಾಯ್ಲ್ಡ್ ಕಾರ್ನ್ ಅಂತೂ ತುಂಬ ಚೆನ್ನಾಗಿ, ನೀವು ಹಾಗೆ ತಿಂದ್ರೇ ಚೆನ್ನಾಗಿರುತ್ತೆ. ಅದು ಉಪ್ಪು ಖಾರ ಹಾಕ್ಕೊಂತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗಂತೂ ಸ್ಪೈಸಿ ಐಟಮ್ಸ್ ಯಾವುದೇ ಇರಲಿ ಎಲ್ಲದೂ ಇಷ್ಟ. ಕಟ್ಲೆಟ್ ಅಂತ ಅಲ್ಲ, ನನಗೆ ಕಡಲೆಬೇಳೆ ವಡೆ ಅಂದರೆ ತುಂಬ ಇಷ್ಟ, ಸೊಪ್ಪಿನ ಬೋಂಡ ಅಂದರೆ ತುಂಬ ಇಷ್ಟ, ಪೊಟ್ಯಾಟೊ ಬಜ್ಜಿ, ಮಿರ್ಚಿ ಬಜ್ಜಿ, ಸ್ಪೈಸಿ ಐಟಮ್ಸ್ ಎಲ್ಲ ಇಷ್ಟ ನನಗೆ. ಬೆಂದಿದೆ ಅನಿಸುತ್ತೆ ಕಟ್ಲೆಟ್ಟು. ಸೆಕೆಂಡ್ ಟೈಮ್ ತವಾಗೆ ಹಾಕಿದಂತಹ ಸ್ಮಾಲ್ ಸೈಜ್ ಕಟ್ಲೆಟ್ಗಳು ಬೆಂದಿದೆ, ಹದವಾಗಿ ಬೆಂದಿದೆ. ಈ ಥರ ಸ್ವಲ್ಪ ಡಾರ್ಕ್ ಬ್ರೌನ್ ಬರೋವರೆಗೂ ನೀವು ಬೇಯಿಸಿದ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ದೀನಿ, ಬೆಂದಿದೆ ಅಂತ ಗೊತ್ತಾಯಿತು. ಅದಾದಮೇಲೆ ನಾನು ತವಾದ ಮೇಲಿರುವಂತಹ ಕಟ್ಲೆಟ್ಗಳನ್ನ ಸರ್ವ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಕಾರ್ನ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲೆಲ್ಲಿ ನೋಡಿದರೂ ಕಾರ್ನ್. ಸ್ಪೈಸಿಯಾದ ರುಚಿಕರ ಕಾರ್ನ್ ಕಟ್ಲೆಟು ಸವಿಯಲು ಸಿದ್ಧ. ನೀವು ಸಹ ಈ ಥರ ಕಾರ್ನ್ ಕಟ್ಲೆಟ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.